ಸರ್ ನಮಸ್ತೆ. ನನ್ನ ಹೆಸರು ವೇಣು ಅಂತ. ನನ್ನಲ್ಲಿ ಒಂದು ಪ್ಯೂರ್ ನಾಟಿ ಮರಿಗಳು ಸಿಗುತ್ತೆ. ಏನು ಮೀಟ್ ಪರ್ಪಸ್ ಮಾಡೋ ಅಂತ ರೈತರಿಗೆ ಪ್ಯೂರ್ ನಾಟಿ ಸಿಗುತ್ತೆ. ಪ್ಯೂರ್ ನಾಟಿನ ನಿಮಗೆ ಒಂದು ದಿವಸದ ಮರಿ ಬೇಕಾದ್ರೂ ಸಿಗುತ್ತೆ, ಒಂದು ತಿಂಗಳು ಮರಿ ಬೇಕಾದ್ರೂ ಸಿಗುತ್ತೆ. ಇಲ್ಲಿ ಆಲ್ರೆಡಿ ಸೊನಾಲಿ ಮರಿ ಇದೆ. ಸೊನಾಲಿ ಮರಿ ಇಲ್ಲಿ 2000 ಮರಿ ಇದೆ. ಈ 2000 ಮರಿ ಆಲ್ರೆಡಿ ಬುಕಿಂಗ್ ಆಗಿದೆ. ಸೊನಾಲಿನ ನೀವು ಯಾಕೆ ಮೀಟ್ ಪರ್ಪಸ್ಗೆ ಯಾಕೆ ಸಾಕ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾವುದು ಪ್ಯೂರ್ ನಾಟಿ ಬಂದ್ಬಿಟ್ಟು ಮೀಟ್ ಪರ್ಪಸ್ ಸಾಕೋದ್ರಿಂದ ರೈತರಿಗೆ ಒಂದು ಉತ್ತಮವಾದ ಆದಾಯ ಬರೋ ಅಂತ ಕೋಳಿ ಪ್ಯೂರ್ ನಾಟಿ. ಮೀಟ್ ಪರ್ಪಸ್ ಸಾಕೋದು ನಾವು 6 ತಿಂಗಳು ಸಾಕ್ತಿವಿ, 7 ತಿಂಗಳು 8 ತಿಂಗಳಲ್ಲ. ಅದೇನಿಲ್ಲ 90 ದಿವಸದಿಂದ 120 ದಿವಸದಲ್ಲಿ ಅದು ಸೇಲ್ ಆಗ್ಬೇಕು. ಆತರ ಅದಕ್ಕೇನ್ ಬೇಕಾದ ಮಾಹಿತಿ ಎಲ್ಲ ನನ್ನ ಹತ್ರ ಸಿಗುತ್ತೆ. ನೀವು ನನಗೆ ಕಾಲ್ ಮಾಡಿದ್ರೆ ನಾನು ಅಷ್ಟು ನಿಮಗೆ ಮಾಹಿತಿ ಹೇಳ್ತೀನಿ. ಸೊ ನಮ್ಮಲ್ಲಿ ಪ್ಯೂರ್ ನಾಟಿನ ರೈತರುಗಳಿಗೆ ಒಂದು ದಿವಸದ ಮರಿನೂ ಸಿಗುತ್ತೆ. ಪ್ಯೂರ್ ನಾಟಿನಲ್ಲಿ ನಿಮಗೆ 1 ತಿಂಗಳು ಮರಿನೂ ಸಿಗುತ್ತೆ. ನೀವು ಬುಕ್ ಮಾಡ್ಕೊಂಡ್ರೆ ನಿಮಗೆ 1 ತಿಂಗಳು ಮರಿನೂ ಕೊಡ್ತೀನಿ, 1 ದಿವಸದ ಮರಿನೂ ಕೊಡ್ತೀನಿ. ಸರ್ ಆಲ್ ಓವರ್ ಕರ್ನಾಟಕ ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ ಸರ್ 500 ಕೋಳಿ ಮೇಲೆ ತಗೊಂಡ್ರೆ ನನ್ನ ಕಡೆಯಿಂದ ಫ್ರೀ ಡೆಲಿವರಿ ಇರುತ್ತೆ. ಮೀಟ್ ಪರ್ಪಸ್ ಕೊಡುವಂತದ್ದು ಒಂದು 500 ಮರಿ ಮೇಲೆ ತಗೊಂಡ್ರೆ ನನ್ನ ಕಡೆಯಿಂದ ಫ್ರೀ ಆಗಿ ಸರ್ ಈಗ ನೀವು ಸೊನಾಲಿ ಮೀಟ್ ಪರ್ಪಸ್ ಅಂತ ಇದ್ದೀರಲ್ಲ, ಪರ್ಟಿಕ್ಯುಲರ್ ಸೊನಾಲಿನೇ ಸೊನಾಲಿ ಬಂದ್ಬಿಟ್ಟು ಮಹಾರಾಷ್ಟ್ರದ, ಈಗ ನಮ್ಮಲ್ಲಿ ಏನು ಕರ್ನಾಟಕದಲ್ಲಿ ಮೈಸೂರು ನಾಟಿ ಇದೆ. ಮೈಸೂರು ನಾಟಿ ಅಂತ ಏನಂತೀವಿ, ಇದು ನಮ್ಮ ಕರ್ನಾಟಕ ಬ್ರ್ಯಾಂಡ್. ಮಹಾರಾಷ್ಟ್ರದಲ್ಲಿ ಪ್ಯೂರ್ ನಾಟಿನೇ ಸೊನಾಲಿ. ಅದು ಪ್ಯೂರ್ ನಾಟಿನೇ. ಇದಕ್ಕೂ ನಾನು 1 ತಿಂಗಳು ಮರಿ ಕೊಡೋದಕ್ಕೂ ನಾನು ಎಲ್ಲಾ ವ್ಯಾಕ್ಸಿನೇಷನ್ ಮಾಡಿರ್ತೀನಿ. ಏನು 3 ವ್ಯಾಕ್ಸಿನೇಷನ್ ಬರುತ್ತೆ, F1, IBD, ಲಸೋಟೋ, ಈ 3 ವ್ಯಾಕ್ಸಿನೇಷನ್ ಮಾಡಿ 1 ತಿಂಗಳು ನನ್ನ ಹತ್ರ ಇಟ್ಕೊಂಡು ತದನಂತರ ರೈತರಿಗೆ ನಾನು ಕೊಡ್ತೀನಿ ಸರ್ ಅದನ್ನ. ಸರ್ ಈಗ ನೀವ್ ಹೇಳಿದ್ರಿ ಸೊನಾಲಿ ಏನೋ ಬೇರೆ ಬೇರೆ ಮರಿ ಡಿಫ್ರೆಂಟ್ ಬರ್ತವೆ ಅಂತ. ಸೊನಾಲಿಗೂ ಮತ್ತೆ ಬೇರೆ ಮರಿಗೂ ತೂಕ ಯಾವ ತರ ಡಿಫ್ರೆನ್ಸ್ ಅಂತ? ಈಗ ನಾವು ಈ ಕಾವೇರಿಗೆ ಇಲ್ಲ DPಗೆ ಹೋದ್ರೆ ಅವು ಮೊಟ್ಟೆಗೆ ಓಕೆ, ಅದೇನಾಗುತ್ತೆ ಅಂದ್ರೆ ಕ್ರಾಸ್ ಫೀಡ್ ಅದು. ಈಗ ನಮ್ಮಲ್ಲಿ ಈಗ ಬಾಯ್ಲರ್ ಕೋಳಿ ತಿಂತೀವಿ, ಬಾಯ್ಲರ್ ಕೋಳಿಗೂ ನಾವು ಫಾರಂ ಕೋಳಿಗೂ ಏನ್ ಡಿಫ್ರೆನ್ಸ್ ಇರುತ್ತೆ ಆ ತರ ಅದು ಕ್ರಾಸ್ ಬ್ರೀಡ್. ಯಾವುದು ಕಾವೇರಿ ಇರ್ಬೋದು, DP ಇರ್ಬೋದು, ಈ DP ಕ್ರಾಸ್ ಇರ್ಬೋದು, ಇವೆಲ್ಲ ಕ್ರಾಸ್ ಬ್ರೀಡ್. ನಾನು ಮೀಟ್ ಪರ್ಪಸ್ಗೆ ಯಾಕೆ ನಾವು ಪ್ಯೂರ್ ನಾಟಿ ಮಾಡಿ ಅಂತೀವಿ ಅಂದ್ರೆ ಇದು ಉತ್ತಮವಾದ ಆದಾಯ ಬರುತ್ತೆ. 4 ತಿಂಗಳು ಸಾಕಿದ್ರೆ ಖಂಡಿತ ಉತ್ತಮವಾದ ಆದಾಯ ಮೀಟ್ ಪರ್ಪಸ್ ಅಲ್ಲಿ ಬರುತ್ತೆ. ಹಂಗಾಗಿ ಇವತ್ತಿನ ಯಾರು ಯುವಜನತೆ ಇರ್ಬೋದು, ಮನೆ ಹತ್ರ ಯಾರೋ ಲೇಡೀಸ್ ಮನೆ ಹತ್ರ ಒಂದು 500,000 ಸಾಕ ಅಂತಾರೋ ಖಂಡಿತ ಒಂದ್ 3 ತಿಂಗಳು 4 ತಿಂಗಳು ಅರ್ನ್ ಮಾಡಿದ್ರೆ 1,000 ಕೋಳಿ ಸಾಕಿದ್ರೆ ಒಂದ್ ಕೋಳಿಗೆ 150 ರಿಂದ 200 ರೂಪಾಯಿ ಉಳ್ಕೊಂಡ್ರು ಅವ್ರಿಗೆ 1,000 ಕೋಳಿಗೆ ಎಷ್ಟಾಯ್ತು ದುಡ್ಡು. ಆತರ ಇದು ತುಂಬಾ ಆದಾಯ ಇದೆ. ಹಂಗಾಗಿ ಪ್ಯೂರ್ ನಾಟಿ ಮಾಡಿ. ಸರ್ ಈಗ ಸ್ಟಾರ್ಟಿಂಗ್ ಮಾಡ್ಬೇಕು ಅಂತ ಇರ್ತಾರೆ, ನೀವೀಗ ನೋಡ್ತಿರ್ಬೋದು ಈಗ ಇಷ್ಟು ಜಾಗದಲ್ಲಿ ಎಷ್ಟು ಮರಿ ಸಾಕ್ಬೋದು. ಒಬ್ಬ ಮಹಿಳೆ ಸಾಕ್ಬೇಕು ಅಂದ್ರೆ ಇಷ್ಟು ಒಂದು ಖಂಡಿತ ಒಬ್ಬ ಮಹಿಳೆ 1,000 ಕೋಳಿನೂ ಸಫಿಷಿಯಂಟ್ ಆಗಿ ಏನೂ ಕೆಲಸ ಇದ್ದಲೆ ಸಿಂಪಲ್ ಆಗಿ ಸಾಕೊಂಡು ಹೋಗ್ಬೋದು. ಒಂದು ಕೋಳಿಗೆ ನೀವು ಶೆಡ್ ಒಳಗಡೆ ಸಾಕ್ತೀನಿ ಅಂದ್ರೆ ಒಂದು ಕೋಳಿಗೆ 1 ಅಡಿಯಿಂದ 1.2 ಅಷ್ಟು ಜಾಗ ಇರಬೇಕು. ನೀವು ಹೊರಗಡೆ ಪೆಡಾಕ್ ಮಾಡಿ ಬಿಟ್ಕೊಂಡ್ರೆ, ಪೆಡಾಕ್ ನಿಂತ ಯಾವ ತರ ಕೋಳಿಗಳು ಹೊರಗಡೆ ಆಟ ಆಡಕ್ ಬಿಟ್ಕೊಂಡ್ರೆ ನಾವು ಫೀಡ್ ಕಾಸ್ಟ್ ಕಮ್ಮಿ ಮಾಡ್ಬೋದು, ರೋಗ ಬರಲ್ಲ, ರೋಗಗಳ ಬೇಡ ಆಗುತ್ತೆ. ಅವು ಬಿಸಿಲು ಇರ್ತವೆ, ಮಣ್ ಕೆರಿತವೆ, ಇಲ್ಲ ಇನ್ನೊಂದು ನೀರ್ ಕುಡಿತವೆ, ಏನೋ ಮಾಡ್ತವೆ. ಹೊರಗಡೆ ಬಿಟ್ಟಿದ್ರಿಂದ ಓಕೆ. ಈಗ ನೋಡ್ರಿ ನಾವ್ ಇಲ್ಲಿ ನಿಂತಿದ್ವಿ, ಫಾರ್ಮಲ್ಲಿ ನಿಂತಿದ್ವಿ, ಏನು ಸ್ಮೆಲ್ ಇಲ್ಲ. ಯಾಕೆಂದ್ರೆ ಅಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ವಿ. ಅದೇ ಹೊರಗಡೆ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಕೋಳಿಗಳು, ಯಾವ್ದೇ ರೋಗ ಬರಲ್ಲ. ಹಂಗಾಗಿ ನಾನು ಹೇಳೋದು ಸ್ವಲ್ಪ ಹೊರಗಡೆ ಒಂಚೂರು ಪೆಡಾಕ್ ಮಾಡ್ಕೊಡಿ. ಏನು ಫೀಡ್ ಕಾಸ್ಟ್ ಅದೇ ತರ ಫೀಡ್ ಕಾಸ್ಟ್ ಈ ಅಜೋಲಾ ಕೊಡಿ, ಈ ಫುಡ್ ವೇಸ್ಟ್ ಕೊಡಿ, ಇಲ್ಲ ವೆಜಿಟೇಬಲ್ಸ್ ವೇಸ್ಟೇಜ್ ಇದ್ರೆ ಕೊಡಿ. ಇದನ್ನೆಲ್ಲ ಕೊಟ್ರೆ 100% ಲಾಭದಾಯಕವಾಗಿ ನಾವು ನಾಟಿ ಕೋಳಿನ ಸಾಕ್ಬೋದು. ಸರ್ ಈಗ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರಬಹುದು? ಈಗ ಒಂದು 2010 ಶೆಡ್ ಮಾಡ್ತೀನಿ ಅಂದ್ರೆ ಶೆಡ್ ಇಸ್ ನಥಿಂಗ್ ಬಟ್ ಒಂದು ಸರ್ ನಾನು ಅದನ್ನೇ ಹೇಳ್ತಾ ಇರೋದು. ಈ ನಾಟಿ ಕೋಳಿ ಸಾಕ ಅಂತ ರೈತರಿಗೆ ನನ್ನ ಕಡೆಯಿಂದ ಏನ್ ಹೇಳೋದು ಅಂದ್ರೆ ತುಂಬಾ ಅದ್ದೂರಿಯಾದ ಸ್ಟ್ಯಾಂಡರ್ಡ್ ಆಗಿ ಶೆಡ್ ಬೇಡ, ಅವಶ್ಯಕತೆ ಇಲ್ಲ. ನಾವ್ ಹಿಂದಿನ ಕಾಲದಲ್ಲೆಲ್ಲ ಈಗ ನೆಕ್ಸ್ಟ್ ಈಗ ನಮ್ಮ ತಂದೆಯವ್ರ ಕಾಲ ಜನರೇಷನ್ ಅಲ್ಲೆಲ್ಲ ಏನ್ ಮಾಡುವು, ಈ ಹಳ್ಳಿ ಕಡೆ ಎಲ್ಲ ಗಾಡಿ ನಿಲ್ಸಕ್ಕೆ ಒಂದು ಗುಡ್ಡು ಮಾಡುವು ಸೋಗಿ ಎಗರಿನಲ್ಲಿ. ಸಾಕು, ಅಷ್ಟು ಮಾಡ್ಕೊಳ್ಳಿ ಸಾಕು. 4 ತಿಂಗಳು 3 ಬ್ಯಾಚ್ ಮಾಡಿದ್ರೆ ಅದು ದುಡ್ಡು ಡಬಲ್ ಬಂದು ಹೋಗುತ್ತೆ ನಿಮ್ಗೆ. ಸುಮ್ನೆ ಶೆಡ್ಡೇ ಅದ್ದೂರಿ ಮಾಡ್ಕೊಂಡ್ಬಿಟ್ಟು ನಾಟಿ ಕೋಳಿ ಸಾಕೋದ್ರೆ ಫೇಲ್ ಅನ್ಸುತ್ತೆ. ಹಾಗಾಗಿ ಸಿಂಪಲ್ ಆಗಿ ಕಾಸ್ಟ್ ಆಫ್ ಪ್ರಾಡಕ್ಟ್ ಅನ್ನ ಕಮ್ಮಿ ಮಾಡ್ಕೊಂಡ್ರೆ ಮಾತ್ರ ನಾಟಿ ಕೋಳಿನಲ್ಲಿ ಸಕ್ಸಸ್ ಕಾಣಬಹುದು ಸರ್. ಇಲ್ಲ ನಾನು ಶೆಡ್ ಹೈಟೆಕ್ ಆಗಿ ಮಾಡ್ತೀನಿ ಎಲ್ಲ ಮಾಡಿದ್ರೆ ಖಂಡಿತ ಫೇಲ್. ಯಾಕೆಂದ್ರೆ ಆ ಶೆಡ್ಡಿಗೆ ಹಾಕಿರೋ ಬಂಡವಾಳ ಬರೀ ಬಡ್ಡಿ ದುಡ್ಡು ಬರಲ್ಲ ನಾಟಿ ಕೋಳಿ ಮಾಡಿದ್ರೆ. ಈಗ ಸರ್ 1 ತಿಂಗಳು ಕೋಳಿ ನಿಮ್ಮ ಹತ್ರ ತಗೊಂಡು ಹೋದ್ರೆ ಎಷ್ಟು ತಿಂಗಳಾದ್ಮೇಲೆ ಎಷ್ಟು ಕೆಜಿ ಬರುತ್ತೆ ಸರ್? 1 ತಿಂಗಳು ಈಗ 30 ದಿವಸ ಮರಿ ತಗೊಂಡೋದ್ರೆ ಅಲ್ಲಿಂದ 90 ದಿವಸ ಸಾಕುತ್ತೆ. 1.5 kg ವರ್ಗು, 1.2 ಇಂದ 1.5 ವರ್ಗು ಫೀಮೇಲ್ ಬರುತ್ತೆ. ಮೇಲ್ ಬಂದ್ಬಿಟ್ಟು 2 kg ವರ್ಗು ಬರುತ್ತೆ. 2 kg ವರ್ಗು ಬರುತ್ತೆ. ಇವತ್ತು ಪ್ರೆಸೆಂಟ್ ಇವತ್ತಿನ ರೇಟು ಪ್ರೆಸೆಂಟ್ ಒಂದು 280 rupees ಇಂದ 300 rupees ಗಂಟ ಕಿಲೋ ಇದೆ. ನಾವು ಸಾಕ್ತಿರೋದು ಒಂದೇ 3 ತಿಂಗಳು, 90 ಇಂದ 120 ದಿವಸದೊಳಗೆ. ನನ್ನ ಹತ್ರ 1 ತಿಂಗಳು ತಗೊಂಡಿರ್ತೀರಾ, 30 ದಿವಸದ ಮರಿ ತಗೊಂಡಿರ್ತೀರಾ, ಅಲ್ಲಿಂದ ಇನ್ನು 90 ದಿವಸ ಏನಿಲ್ಲ, ಇನ್ನು 70 ರಿಂದ 80 ದಿವಸದಲ್ಲಿ ಕೋಳಿ ಲಿಫ್ಟ್ ಮಾಡಿಸ್ಬೇಕು ಇದನ್ನ. ಖಂಡಿತ ಅದನ್ನ ಆ ಲಿಫ್ಟಿಂಗ್ ಐತಲ್ವಾ, ಕೋಳಿ ಬೈಬ್ಯಾಕು 100% ನಂದೇ ಇರುತ್ತೆ.
ಅಂದ್ರೆ ಈಗ ನಿಮ್ಮ ಹತ್ರ ಒಂದು ತಿಂಗಳ ಕೋಳಿ ತಗೊಂಡ್ರೆ ಮತ್ತೆ 3 ತಿಂಗಳಾದ್ಮೇಲೆ ನೀವೇ ಬೈಬ್ಯಾಕ್ ನಂದೇ ಇರುತ್ತೆ. ಆದ್ರೆ ಅವತ್ತೇನು ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಏನಿರುತ್ತೆ ಆ ರೇಟ್ ನಾನು ಕೊಡ್ತೀನಿ. ಇಲ್ಲ ಜಾಸ್ತಿನಾದ್ರು ಇರ್ಬೋದು, ಇವತ್ತಿಗಿಂತ ಕಮ್ಮಿನೂ ಇರ್ಬೋದು. ಪ್ರೆಸೆಂಟ್ ಮಾರ್ಕೆಟ್ ಏನ್ ಮಾರ್ಕೆಟ್ ಇರುತ್ತೆ ಆ ರೇಟ್ ಅಲ್ಲಿ ನಾನೇ ಬೈಬ್ಯಾಕ್ ಮಾಡ್ಕೊತೀನಿ ಸರ್. ಓಕೆ ಸರ್, ಈಗ ಸೊನಾಲಿಗೆ ಬಂದ್ರೆ ಇದು ಯಾವ ತರ ಮೊಟ್ಟೆ ಪರ್ಪಸ್? ಸರ್ ಮೊಟ್ಟೆಗೂ ತುಂಬಾ ಚೆನ್ನಾಗಿದೆ, ಆದ್ರೆ ಮೊಟ್ಟೆ ತುಂಬಾ ಸಣ್ಣ ಬರುತ್ತೆ. ಈಗ ಕೆಲವು ಸ್ಟ್ಯಾಂಡರ್ಡ್ ಕಂಪನಿಗಳಿಗೆ ಆ ಸ್ಟ್ಯಾಂಡರ್ಡ್ ಸೈಜ್ ಕೇಳುತ್ತೆ, ಏನು 38 ಗ್ರಾಮ್ ಇರಬೇಕು, 40 ಗ್ರಾಮ್ ಇರಬೇಕು ಅಂತ ಮೊಟ್ಟೆ ಮಾತ್ರ ಪರ್ಚೇಸ್ ಮಾಡ್ತೀವಿ ಅಂತ. ಕೋಳಿ ಬಂದ್ಬಿಟ್ಟು ಇದು 1 ಕೆಜಿ 100 ಗ್ರಾಮ್ ಇರುತ್ತೆ. ಹಂಗಾದ್ರೆ ಮೊಟ್ಟೆ ಏನ್ ಮಾಡುತ್ತೆ, ತುಂಬಾ ಚಿಕ್ಕದು ಬರುತ್ತೆ. ರೈತರಿಗೆ ತುಂಬಾ ಲಾಸ್ ಅನ್ಸುತ್ತೆ. ಈಗ ಮಾಂಸಕ್ಕೆ ಹೋಗುತ್ತೆ ಇದ್ರದ್ದು. ಅಲ್ಲ, ನಾನ್ ಹೇಳಿದ್ದು ಮೊಟ್ಟೆ ಪರ್ಪಸ್ಗೆ ಇದ್ ಬೇಡ. ಮೊಟ್ಟೆ ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವು ಕಂಪನಿಗಳು ಮೊಟ್ಟೆಗಳನ್ನ ತಗೊಳಲ್ಲ. ಅಂದ್ರೆ ಸ್ಟ್ಯಾಂಡರ್ಡ್ ಸೈಜ್ ಇಲ್ಲ, ತುಂಬಾ ಸಣ್ಣ ಇದೆ, ಮಾರ್ಕೆಟ್ ಅಲ್ಲಿ ಮಾರಕ್ ಆಗಲ್ಲ ಅಂತ. ಹಂಗಾಗಿ ಮೀಟ್ ಪರ್ಪಸ್ಗೆ ಪ್ಯೂರ್ ನಾಟಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಮೀಟ್ ಪರ್ಪಸ್ ಮಾಡೋದಾದ್ರೆ ಮೈಸೂರು ನಾಟಿ ಸಿಗುತ್ತೆ, ಪ್ಯೂರ್ ನಾಟಿ ಸಿಗುತ್ತೆ, ಸೊನಾಲಿ ಸಿಗುತ್ತೆ, ಅಸಿಲ್ ಸಿಗುತ್ತೆ, ಕಡಕ್ನಾಥ್ ಸಿಗುತ್ತೆ. ಇಷ್ಟು ನಾನು ಏನ್ ಹೇಳಿದೆ, ಇಷ್ಟು ಜಾತಿ ಕೋಳಿಗಳು ನನ್ನ ಹತ್ರ ಸಿಗುತ್ತೆ ಸರ್. ಇಷ್ಟು ಕೋಳಿಗಳು 1 ತಿಂಗಳು ಮರಿನೂ ಸಿಗುತ್ತೆ, 1 ದಿವಸದ ಮರಿನೂ ಸಿಗುತ್ತೆ. ಮೀಟ್ ಪರ್ಪಸ್ ಮಾಡೋದಾದ್ರೆ ಅಷ್ಟೇ ಮಾತ್ರ ತಗೊಳ್ಳಿ ರೈತರುಗಳು. ಈಗ ನಾವು ತುಂಬಾ ದೊಡ್ಡ ತಗೊಂಡು ಅವ್ರೇನು ದುಡ್ಡು ಮಾಡ್ಕೊಳಕ್ಕಾಗಲ್ಲ. ತುಂಬಾ ಅನುಭವ ಇರೋರು ಖಂಡಿತ 1 ದಿವಸದ ಮರಿ ತಗೊಳ್ರಿ. ಇಲ್ಲ ಸರ್ ನನಗೆ ಅನುಭವ ಇಲ್ಲ ಸರ್, ಇದನ್ನು ಹೊಸ ಅನುಭವ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿಯಿಂದನೇ ತಗೊಳ್ಳಿ, 1 ತಿಂಗಳು ಮರಿ ತಗೊಳ್ಳಿ. ಆಮೇಲೆ ಅವ್ರಿಗೆ ಅನುಭವ ಆದ್ಮೇಲೆ 1 ದಿವಸದ ಮರಿ ತಗೊಳ್ಳಿ. ತುಂಬಾ ಲಾಭದಾಯಕವಾಗಿ ಮೀಟ್ ಪರ್ಪಸ್ ಖಂಡಿತ ಮಾಡ್ಬೋದು. ಮೀಟ್ ಪರ್ಪಸ್ ಅಲ್ಲಿ ತುಂಬಾ ಲಾಭ ಇದೆ, ಆದ್ರೆ ಮಾಡೋ ಆ ಮೆಥಡ್ ಗೊತ್ತಿರಬೇಕು, ವೇ ಗೊತ್ತಿರಬೇಕು. ಯಾವ ತರ ನಮ್ ಕಣ್ಣಿಗೆ ಕಾಣ್ತಿದೆಯಲ್ಲ, ಎಷ್ಟು ತಿಂಗಳ ಮರಿ ಇದೆಲ್ಲ ಈಗ 20 ದಿವಸದ ಮರಿ, 20 ಡೇಸ್ ಮರಿ ಇದು. ನೆಕ್ಸ್ಟ್ ಇನ್ನು ಇದನ್ನ 3 ತಿಂಗಳು ಆದ್ಮೇಲೆ ನಾನು ಇದನ್ನ ಖಂಡಿತ ಲಿಫ್ಟ್ ಮಾಡಿಸ್ಬಿಡ್ತೀನಿ. 3 ತಿಂಗಳಾಗ ಹೊತ್ತಿಗೆ ನಾನು ಹೇಳ್ತೇನೆ ಸರ್, ಈಗ ಒಂದು 90 ದಿವಸದಿಂದ 120 ದಿವಸದೊಳಗೆ ಮೇಲ್ ಬಂದ್ಬಿಟ್ಟು 1.5 ಇಂದ 2 kg ಬರುತ್ತೆ. ಫೀಮೇಲ್ ಬಂದ್ಬಿಟ್ಟು 1.2 ಇಂದ 1.5 ವರೆಗೂ ಬರುತ್ತೆ. ವಿಡಿಯೋ ನೋಡ್ಕೊಂಡು ವೇಣು ಸರ್ ಹತ್ರ ಮರಿ ಸಿಗುತ್ತೆ ಅಂತ ಇವ್ರು ಆಕ್ಚುಲಿ ನನಗೇನು ಪರಿಚಯ ಇಲ್ಲ, ಮುಖ ಪರಿಚಯ ಇಲ್ಲ, ಬರೀ ಫೋನ್ ಕಾಂಟ್ಯಾಕ್ಟ್. ಇವ್ರು ಯಾವ್ದಾವ್ದೋ ಕಡೆಯಿಂದ ನಂಬರ್ ಸಿಕ್ಕಿ ರೀಲ್ಸ್ ಅಲ್ಲಿ, ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ಇವ್ರು ನಮ್ಮ ಶೇಷಣ್ಣ ಅಂತ. ಇವತ್ತೇ ನಾನು ಆಕ್ಚುಲಿ ಅವ್ರ ಮುಖ ನೋಡ್ಕೊಂಡು ಶೇಷಣ್ಣ ಹೇಳಿ. ಇಲ್ಲ, ನಾನು ನಾಟಿ ಕೋಳಿ ಮಾಡ್ಬೇಕು ಅಂತ ಬಹಳ ವರ್ಷದಿಂದಲೂ ಆಸೆಪಟ್ಟಿದ್ದೆ. ಅದನ್ನ ಮಾಡ್ದೆ. ಸುಮಾರು ಒಂದು 300 ಮರಿ ತಗೊಂಡೋಗಿ ಯಾರೋ ಹತ್ರ ತಗೊಂಡೋಗಿ ಮಾಡ್ದೆ, ಹಿಂಗೆ ಯಾರೋ ಹೇಳಿದ್ರು ಅಂತವ. ಅವು ಸತ್ತ ಕೆಟ್ಟೋಗ್ಬಿಟ್ಟು, ಒಳ್ಳೆ ಗೈಡೆನ್ಸ್ ಇಲ್ಲ, ಏನು ಇಲ್ಲ. ಆದ್ರೆ ವೇಣು ಸರ್ದು ಮಾಹಿತಿ ತಿಳ್ಕೊಂಡಾಗ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಆಮೇಲೆ ಅವ್ರದೇ ಆದಂತ ಒಂದು ಫ್ರೀ ಕಾಸ್ಟಲ್ಲಿ ಬೇಕಾದ್ರೆ ಡಾಕ್ಟರ್ ತರ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತದೆ ಸರ್. ಖಂಡಿತ. ಹಂಗಾಗಿ ಒಳ್ಳೆ ಸಜೆಷನ್ ಇದೆ. ಇವರು ಲಾಭಕ್ಕೋಸ್ಕರ ಮಾಡ್ತಿಲ್ಲ, ರೈತ ನಿರ್ಧಾರ ಮಾಡ್ಕೊಂಡು ಒಂದು ಉದ್ದೇಶದಿಂದ ಮಾಡ್ತವ್ರೆ ಅನ್ನೋದು ನನಗೆ ನಾನು ರೈತರಿಗೆ ಒಂದ್ ಏನ್ ಹೇಳ್ತೀನಿ ಅಂದ್ರೆ, ಸುಮಾರು ಜನ ಯೂಟ್ಯೂಬ್ ನಲ್ಲಿ ನಾನು ಯಾರನ್ನ ಪಾಪ ಅಲ್ಗಡಿತಾ ಇದ್ದಾರೆ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತಾರೆ. ಪಾಪ ಮರಿ ಕೊಡೋವರೆಗೂ ಕೊಟ್ಟಿರ್ತಾರೆ, ಮರಿ ಕೊಟ್ಟು ಮರಿ ತಗೋತಾರೆ. ಇದು ಬಿಸ್ನೆಸ್. ನನಗೆ ಆಕ್ಚುಲಿ ದುಡ್ಡನ್ನ ಮಾಡ್ಬೇಕು ಅಂತ ನಾನು ಇದನ್ನ ಮಾಡ್ತಾ ಇಲ್ಲ, ರೈತರಿಗೆ ಒಂದು ಹೆಲ್ಪ್ ಆಗ್ಬೇಕು. ಯಾಕೆಂದ್ರೆ ನಾನು ಹಿಂದೆ ಯಾವ್ದೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ನಾನು ನೋಡ್ತಾ ಇದ್ದೆ ಸುಮಾರು ಕಡೆ ಮರಿ ತರ್ತಾ ಇದ್ರು, ಪಾಪ ಲಾಸ್ ಆಗ್ತಾ ಇದ್ರು. ನಾನು ಹಿಂಗ್ ಆಗ್ಬಾರ್ದು, ರೈತರಿಗೆ ಲಾಸ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈಗ ನಾನೇ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲ, ನಾನೇ ಮಾಡಿನಲ್ಲ, ಅದು ತುಂಬಾ ಲಾಸ್ ಆಗೋಯ್ತು, ಕತ್ತು ಕೆಟ್ಟುವುದು. ಹಂಗಾಗಿ ವೇಣು ಸರ್ದು ಮಾಹಿತಿ ನಂಗೆ ತಿಳಿದಾಗ ಅವ್ರನ್ನ ಮೀಟ್ ಮಾಡಿ ಅವರ ಒಂದು ಗೈಡೆನ್ಸ್ ಮೇಲೆ ಸಾಕ್ಬೇಕು ಅಂತ ಬಂದಿದ್ದೀನಿ. ಯಾಕೆಂದ್ರೆ ಸುಮಾರು ಜನ ನೋಡಿದೀನಿ, ನಾನು ಅಟ್ಲಾ ಬರ್ತಾರೆ ವೇಣು ಸರ್ ಒಳ್ಳೆ ಮರಿ ಕೊಡ್ತಾರೆ, ಒಳ್ಳೆ ಆರೋಗ್ಯಕರ ಮರಿ ಕೊಡ್ತಾರೆ ಅಂತ ಕೇಳ್ಪಟ್ಟೆ. ಹಂಗಾಗಿ ನಾನು ಯಾಕೆ ಇವ್ರು ಮೀಟ್ ಮಾಡಿ ನಾನು ಮರಿಗಳು ತಗೊಂಡೋಗಿ ಸಾಕಿ ಉದ್ಧಾರ ಬರ್ದು ಅಂತ ಬಂದಿದ್ದೀನಿ. ನಾನು 4 ಕಾಸು ಕಾಣ್ಬೇಕು ಅಂತವ ಸುಮಾರು 100 ಕಿಲೋಮೀಟರ್ ಇಂದ ಹುಡುಕಿ ಬಂದಿದ್ದೀನಿ. ಸರ್, ನೀವು ಇವ್ರ ಬಗ್ಗೆ ಎಲ್ಲಿ ತಿಳ್ಕೊಂಡ್ರಿ ಅಂತ? ನಮ್ಮ ಸಿಸ್ಟರ್ ಹೇಳಿದ್ರು, ಹಿಂಗೆ ವೇಣು ಸರ್ ಅಂತ ಇದ್ದಾರೆ, ಅವ್ರನ್ನ ನಂಬರ್ ಕೊಡ್ತೀನಿ, ಕೊಡ್ರಿ, ನಂಗೆ ಮಾಹಿತಿ ಬೇಕು ಅಂತ ಕೇಳ್ಕೊಂಡಾಗ ನಾನೇನ್ ಮಾಡಿದೆ, ಇವ್ರಿಗೆ ಫೋನ್ ಮಾಡಿದೆ ಸರ್ಗೆ. ಅವ್ರು ಸರ್ ಇದ್ದರು, ಸರಿ ಬನ್ನಿ ಅಂತ ಒಂದು ಫಾರ್ಮ್ ಹತ್ರ ಹೋಗಿ ಮೀಟ್ ಆಗೋಣ ಹಂಗೆ ಹಿಂಗೆ ಅಂತ ಅಂದ್ರು. ಹಂಗಾಗಿ ನಾನು ಆ ತರ ಮೂಲಕ ಬಂದೆ. ಆಮೇಲೆ ನೋಡ್ತಾ ಇದ್ದೆ, ಯೂಟ್ಯೂಬ್ ನೋಡ್ತಾ ಇದ್ದೆ ಯಾವ ಒಳ್ಳೆ ಮರಿಗಳು ಸಿಗ್ತವೆ ಅಂತ. ವೇಣು ಸರ್ ಒಂದು ಇದು ಬಂತು ವಿಡಿಯೋ. ಅವಾಗ ನನಗೆ ಕನ್ಫರ್ಮ್ ಆಯ್ತು, ವೇಣು ಸರ್ ಇವ್ರೆ, ನಾ ಮಾತಾಡಿರ್ತೀವಿ ಇವ್ರ ಕೈಲೆ. ಅವಾಗ ಮಾಹಿತಿ ತಿಳ್ಕೊಂಡು ಸರಿಗೆ ಅವಾಗ್ಲಿಂದ ಫೋನ್ ಮಾಡಿ ಟಾಟಾ ಕೊಟ್ಟು ಪಾಪ ಅವ್ರು ಬಿಸಿ ಶೆಡ್ಯೂಲ್ ಇಂದ ಇವತ್ತು ಕರ್ಸಿದ್ದಾರೆ, ಬಂದಿದ್ದೀನಿ. ಸರ್, ನೀವು ಎಷ್ಟು ಮರಿಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಲ್ಲ ಸರ್, ಇವರು ಸರ್ವೇ ಮಾಹಿತಿ ಕೊಡ್ತಾರೆ. ಫಸ್ಟ್ ಟೈಮ್ ಜಾಸ್ತಿ ಸರ್, ನಾನು ತುಂಬಾ ದೊಡ್ಡದಾಗಿ ಮಾಡ್ಬೇಕು ಅಂತ ಇತ್ತು. ಆಕ್ಚುಲಿ ನಾನು 3,000 ಸಾಕ್ತೀನಿ ಸರ್, 2,000 ನಾನು ಬೇಡ. ಸ್ಟಾರ್ಟಿಂಗ್ ರೈತರಿಗೆ ನಾನು ಹೇಳೋದು ಅಷ್ಟೇ, ಕಮ್ಮಿಯಿಂದನೇ ಮಾಡ್ಕೊಳ್ಳಿ, ಒಂದು ಅನುಭವ ಆಗಲಿ. ಇಲ್ಲ, ಚಿಕ್ಕದಾಗಿ ಈಗ 500 ಇಲ್ಲ 1,000 ಈ ತರ ಮಾಡ್ಕೊಂಡು 1,000ದಿಂದ ಸ್ಟಾರ್ಟ್ ಮಾಡಕ್ಕೆ ಸರ್ ಆಲ್ರೆಡಿ ಈಗ ರೆಡಿ ಇದ್ದಾರೆ. ಅವ್ರಿಗೆ ಏನ್ ಮಾಹಿತಿ ಬೇಕು, ಅವ್ರಿಗೆ ಏನು ಸಪೋರ್ಟ್ ಮಾಡ್ಬೇಕು, ಖಂಡಿತ ನಾನು ಮಾಡ್ಕೊಡ್ತೀನಿ. ಹಂಗಾಗಿ ನಾವು 4 ಕಾಸು ಕಾರಣ ನಾವು ಸರ್ ಕಡೆಯಿಂದ ಎಷ್ಟೋ ಜನ ಉದ್ದಾರ ಇರೋ ಕಡೆಯಿಂದವ ನಾವು ಉದ್ದಾರ ಅನ್ನೋದು ಬಂದಿದ್ದೀವಿ. ಸರ್, ನಾನು ಈಗ ಒಂದು ತಿಂಗಳಲ್ಲಿ 15ರಿಂದ 20,000 ಕೊಟ್ಟಿದ್ದೀನಿ. ಸುಮಾರು ಒಂದು 5 ವರ್ಷದಿಂದ ಮರಿ ಕೊಡ್ತಾ ಇದೀನಿ, ಒಂದು 2 ವರ್ಷದಿಂದ ಸುಮಾರು ಮರಿ ಕೊಟ್ಟಿದ್ದೀನಿ.
1 ಲಕ್ಷ 2 ಲಕ್ಷ ಮರಿ ಕೊಟ್ಟಿದ್ದೀನಿ. ಎಲ್ಲೂ ಫೇಲ್ ಅಂತ ಇಲ್ಲ, ಯಾಕೆಂದ್ರೆ ನಮ್ ಶಿಕ್ಷಣವ್ರು ಎಲ್ಲಾ ಕಡೆನೂ ತಿಳ್ಕೊಂಡೇ ಬಂದಿರೋರು. ಆಕ್ಚುಲಿ ಇವ್ರಿಗೆ ತುಂಬಾ ಈ ಫೀಲ್ಡ್ ಅಲ್ಲಿ ಇದ್ದು ತುಂಬಾ ತಿಳ್ಕೊಂಡವ್ರೆ. ಎಲ್ಲ ತಿಳ್ಕೊಂಡು ಇದೀನಿ, ಲಾಸ್ ಆಗಿದ್ದೀನಿ. ತಿಳ್ಕೊಂಡು ಅದ್ರ ಮಾಹಿತಿ ಪ್ರಕಾರ ವೇಣು ಸರ್ ತನಕ ಬಂದಿದ್ದೀನಿ. ಸರ್ ಇವರು ಇವರು ಕೂಡ ಇವರು ಕೂಡ ರೈತರೇ. ಇವ್ರನ್ನ ನನ್ ಕಡೆಯಿಂದ ನಾನ್ ಹೇಳ್ದೆ ವೇಣು ಸರ್ ತಕೊಂಡ್ ಬರ್ರಿ ಅಂತ. ಪಾಪ ಇವ್ರೆಲ್ಲೂ ಹೋಗ್ಲಿಲ್ಲ, ವೇಣು ಸರ್ ತಕ್ಕೆ ಮೀಟ್ ಆಗೇ ಬರ್ಬೇಕು ಅಂತ ಹೇಳಿ ಇವರು ಕೂಡ ಬಂದವ್ರೆ. ರೈತರಿಗೆ ನಾನು ಹೇಳೋದೇನಂದ್ರೆ, ಒಂದು ಸರಿಯಾದ ಮಾಹಿತಿ ಇರಲ್ಲ. ನೀವು ನನ್ನ ಹತ್ರನೇ ಮರಿ ತಗೊಳ್ಳಿ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಅದು ಸ್ವಾರ್ಥ ಆಗುತ್ತೆ. ಎಲ್ಲೇ ಮರಿ ತಗೊಳ್ಳಿ, ವ್ಯಾಕ್ಸಿನೇಷನ್ ಆಗಿರ್ಬೇಕು. ಸುಮಾರು ಜನ ನಾನು ವ್ಯಾಕ್ಸಿನೇಷನ್ ಮಾಡಿಸಿದೀನಿ ಅಂತಾರೆ, ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಮಟ್ಟನೇ ಇಕ್ಕಲ್ಲ ಕೋಳಿ ಅಂತ. ಸುಮಾರು ಎಷ್ಟೋ ಜನ ರೈತರು ಕೋಳಿ ಉದ್ಯಮ ಯಾಕೆ ಲಾಸ್ ಅನ್ಸುತ್ತೆ ಅಂದ್ರೆ ಸರಿಯಾದ ಮಾಹಿತಿ ಇರಲ್ಲ. ಸರಿಯಾದ ಮಾಹಿತಿ ಇಲ್ಲಂದ್ರೆ ಯಾವ್ದೋ ಬಿಸ್ನೆಸ್ ಪರ್ಪಸ್ ಯಾರೋ ಮರಿ ಸಾಕಿರ್ತಾನೆ, ಅವ್ನು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡ್ತಾನೆ. ಆ ಯೂಟ್ಯೂಬ್ ಅಲ್ಲಿ ಏನೋ ಪಾಪ ರೈತರು ಏನೋ 4 ಕಾಸು ಮಾಡ್ಬೇಕು ಅಂತ ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಅದನ್ನ ಪರವಾಗಿಲ್ಲ, ದುಡ್ಡು ಹಾಕ್ತಾರೆ, ತರಿಸ್ತಾರೆ, ಮುಗಿತೀನಿ ನಾವು ಕತೆ. ಮರಿ ಕೊಟ್ಮೇಲೆ ಮುಗೀತು. ಇದಾಗಬಾರ್ದು ಅಂತಾನೆ ನಾನು ಆಕ್ಚುಲಿ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದೆ. ಮರಿಗಳನ್ನ ರೈತರಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ಉತ್ತಮವಾಗಿರೋ ಮರಿ ಕೊಟ್ಟು ರೈತರು ಬದುಕಿದ್ರೆ ಪಾಪ ಎಲ್ಲ ಬದುಕೋದು. ನಾವ್ ಅವ್ರನ್ನೇ ಪಾಪ ತುಂಬಾ ಯಾವ್ದ್ರಲ್ಲೋ ಲಾಸ್ ಮಾಡ್ತಾ ಹೋದ್ರೆ, ಯಾವ ರೈತ ದುಡ್ಡು ಮಾಡೋದ್ ಎಲ್ಲಿ ಅಂದ್ರೆ ಏನೋ 4 ಕಾಸು ಮಾಡ್ತೀನಿ ಅಂತ ಬಂದಿರ್ತಾರೆ. ಯಾವ್ದೋ ಒಂದು ಯೂಟ್ಯೂಬ್ ನ ನೆಚ್ಕೊಂಡು, ಇಲ್ಲ ಯಾರೋ ಒಬ್ಬ ಸುಮಾರು ಜನ ಇದಾರೆ, ನಾನು ಅವರೆಲ್ಲ ಹೆಸರು ಹೇಳಕ್ ಹೋಗಲ್ಲ. ಅಂತವರೆಲ್ಲ ಸುಮಾರು ಲಿಸ್ಟ್ ಇದೆ ನನ್ನ ಹತ್ರ. ಈ ಒಂದು ಫೀಲ್ಡ್ ಅಲ್ಲಿ ಒಂದು 5 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರೆಲ್ಲ ಬರೀ ದುಡ್ಡು ಪರ್ಪಸ್ಗೆ ಮಾಡಬಾರ್ದು, ಬಿಸ್ನೆಸ್ ಪರ್ಪಸ್ಗೆ ಮಾಡಿ ದುಡ್ಡ ಮಾಡೋದು ಎಲ್ ಬೇಕಾದ್ರೂ ಮಾಡೋದು. ರೈತರ ಮೇಲೆ ಯಾವ್ದನ್ನು ನಾವು ಪ್ರಯೋಗ ಮಾಡಬಾರ್ದು. ಅವ್ರ ಮೇಲೆ ನಾವು ಏನೋ ಪ್ರಯೋಗ ಮಾಡಿ ದುಡ್ಡ ಮಾಡೋದು ಯಾವ್ದಾರು ಬೇರೆ ತರ ಮಾಡ್ಲಿ. ನಾನೆಲ್ಲ ಇವ್ರಿಗೂ ಹೇಳೋದು ಅಷ್ಟೇನೆ. ನನ್ನ ಹತ್ರ ಮರಿ ತಾಳ್ತಾರೆ, ಇನ್ನೊಬ್ರು ತಾಳ್ತಾ ವ್ಯಾಕ್ಸಿನೇಷನ್ ನೀಟಾಗಿ ಆಗಿರ್ಲಿ, ಅವರು ರೆಸ್ಪಾನ್ಸ್ ಮಾಡಿ. ಯಾಕೆಂದ್ರೆ ಕೋಳಿ ಇದು ಮಿಷಿನ್ ಅಲ್ಲ, ಇದು ಒಂದು ಪ್ರಾಣಿ. ಇದಕ್ಕೂ ರೋಗ ಬರುತ್ತೆ. ಈಗ ನೋಡಿ, ನಾನು 4-5 ವ್ಯಾಕ್ಸಿನೇಷನ್ ಮಾಡಿಸಿದ್ರು ಖಂಡಿತ ರೋಗ ಬರುತ್ತೆ. ರೋಗ ಬಂದ ತಕ್ಷಣ ಹೊಂದಿಸ್ಬೇಕು, ಅದಕ್ಕೆ ಡಾಕ್ಟರ್ ಕಳಿಸ್ಬೇಕು, ಅದಕ್ಕೆ ಏನ್ ಮೆಡಿಸಿನ್ ಕಳಿಸ್ಬೇಕು, ಅದೇನ್ ಹೋಗಿ ನೋಡ್ಬೇಕು. ಇದನ್ನ ಮಾಡಿದ್ರೆ ಮಾತ್ರ ಪಾಪ ರೈತ ಬದುಕ್ಬೋದು. ಇಲ್ಲ ನಾನು ಮರಿ ಕೊಟ್ಟೆ, ನನಗೆ ದುಡ್ಡು ಬಂತು, ನಾನು ಸುಮ್ಮನೆ ಫೋನ್ ಎತ್ತಾರೆ, ಸ್ವಿಚ್ ಆಫ್ ಮಾಡ್ಕೊಂಡು, ಇಲ್ಲ ಫೋನ್ ಎತ್ತಲ್ಲ ಹೋದ್ರೆ ಪಾಪ ರೈತ ಏನ್ ಮಾಡ್ತಾನೆ, ಅಯ್ಯೋ ಸರ್ ಕೋಳಿ ಉದ್ಯಮ ಲಾಸ್ ಅಂತ. ಆಗ ಏನ್ ಮಾಡ್ತಾರೆ, ಯಾವ್ದೋ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸರ್ ಈ ತರ ಲಾಸ್ ಆಯ್ತು ಅಂತಾರೆ. ಎಷ್ಟೋ ಜನ ಪಾಪ ನನ್ನ ಹತ್ರ ಬಂದಿರೋ ರೈತರೆಲ್ಲ ಈ ಒಂದು ಉದ್ದೇಶದಿಂದಲೇ ಸುಮಾರು ಜನ ರೈತರು ಬಂದರೆ. ಇವತ್ತು ಸುಮಾರು ಜನ ಪಾಪ ನನ್ನಿಂದ ನನ್ ಶಶಣ್ಣ ಪಾಪ ಇವ್ರು ಯಾರಂತ ಗೊತ್ತಿಲ್ಲ, ಶಶಣ್ಣರ ಮೇಲೆ ಕೇಳಿ ಇವತ್ತು ಎಷ್ಟೋ ಜನ ಇಲ್ಲ ಬೆಸ್ಟ್ ಅನ್ನೋ ಮಟ್ಟಕ್ಕೆ ಮರಿ ಕೊಡ್ತಾ ಇದ್ದೀನಿ. ಆ ಕ್ವಾಲಿಟಿನಲ್ಲಿ ನಾನು ಯಾವುದೇ ಕಾಂಪ್ರಮೈಸ್ ಆಗಲ್ಲ. ಅದು ವ್ಯಾಕ್ಸಿನೇಷನ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ನನ್ನಲ್ಲಿ ಪ್ರತಿ ಫಾರ್ಮ್ ನಲ್ಲಿ ನಮ್ ಡಾಕ್ಟ್ರೇ ನಿಂತ್ಕೊಂಡು ವ್ಯಾಕ್ಸಿನೇಷನ್ ಮಾಡ್ತಾರೆ. ಯಾವುದು ಮೆರಕ್ಸ್ ಇರ್ಬೋದು, IVD ಇರ್ಬೋದು, ಲಫೋಟಾ ಇರ್ಬೋದು, F1 ಇರ್ಬೋದು, ಪ್ಲಸ್ ND ಇರ್ಬೋದು, ಕೋಲ್ಪಾಕ್ಸ್ ಇರ್ಬೋದು, ಇಷ್ಟನ್ನು ಮಾಡಿ ನಾನು 10 ದಿವಸ ಮರಿ ಇಟ್ಕೊಂಡು ಅವ್ರಿಗೆ 30 ದಿವಸದ ಮೇಲೆ ನಾನು ಮರಿ ಕೊಡೋದು. ಇದು ಆಕ್ಚುಲಿ 21 ದಿವಸದ ಮರಿ. ಇನ್ನೂ 8 ದಿವಸ. ಇದು ಆಕ್ಚುಲಿ ಇನ್ನು ಯಾರು ನೀವು ಕೇಳ್ಬಿಟ್ರೆ ಸರ್ 1 ತಿಂಗಳು ಮರಿ ಅಂತ ತಾಡೋಗಿಲ್ಲ ಬರ್ತಾನೆ. ಇಲ್ಲ, ಇನ್ನೂ 10 ದಿವಸ ನನ್ನ ಹತ್ರ ಮರಿ ಇರುತ್ತೆ. ನಮ್ಮ ರೈತರಿಗೆ ನಾನು ಹೇಳೋದೇನಂದ್ರೆ, ನಿಮ್ಗೆ ಯಾವ್ದೇ ಕೋಳಿ ಬೇಕಾದ್ರೂ 1 ದಿವಸದ ಬೇಕು, ಇಲ್ಲ 1 ತಿಂಗಳು ಬೇಕು, ಇಲ್ಲ 3 ತಿಂಗಳು ಬೇಕು, ಅದು ಏನಾದ್ರು ಅದ್ರ ರೈಟು, ಅದಕ್ಕೆ ರೋಗ, ಅದಕ್ಕೆ ವ್ಯಾಕ್ಸಿನೇಷನ್ ಮತ್ತೆ ಅದ್ರ ಮಾಹಿತಿ ಏನೇ ಬೇಕಾದ್ರೂ ನನ್ನ ನಂಬರ್ಗೆ ಕಾಲ್ ಮಾಡಿ ನಾನು ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ.